ನಮಸ್ಕಾರ ಕರ್ನಾಟಕ. ಇವತ್ತು ನಾವು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರನ ಡಿಸ್ಕಸ್ ಮಾಡ್ಲಿಕ್ಕಿದೀವಿ. ಹಾಗೆ ನಿಮ್ಗೆಲ್ರಿಗೂ ಈ ಪ್ರಾಬ್ಲಮ್ಸ್ ಕಾಡುತ್ತಾ ಇರುತ್ತೆ ಅಂತಾನು ಗೊತ್ತು. ದಟ್ ಇಸ್ ಹೌ ಟು ಅವಾಯ್ಡ್ ಅಂಡ್ ದೆನ್ ಕಂಪ್ಲೀಟ್ ದ ಬ್ಯಾಕ್ಲಾಗ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಹೇಗಪ್ಪ ನೀವು ಫಸ್ಟಿಗೆ ಬ್ಯಾಕ್ಲಾಗನ್ನು ಅವಾಯ್ಡ್ ಮಾಡಬಹುದು ಅಂದರೆ ದಟ್ ಈಸ್ ಫೋಕಸಿಂಗ್ ಆನ್ ಕರೆಂಟ್ ಕ್ಲಾಸಸ್ ಆ್ಯಂಡ್ ದ ಚಾಪ್ಟರ್ಸ್. ಅಂದರೆ ನಿಮ್ಮ ಕ್ಲಾಸಸ್ಸಲ್ಲಿ ಏನು ಚಾಪ್ಟರ್ಸ್ ಮಾಡ್ತಿರ್ತಾರೆ ಅದರ ಬಗ್ಗೆ ನೀವು ಜಾಸ್ತಿ ಗಮನವನ್ನು ಕೊಡಬೇಕು. ಆ ಕಾನ್ಸೆಪ್ಟನ್ನು ಆ ಚಾಪ್ಟರನ್ನು ಕಂಪ್ಲೀಟ್ ಮಾಡ್ತಾ ಬರಬೇಕು. ಅಂದರೆ ಯಾವ್ಯಾವ ದಿನ ಟೀಚರ್ಸ್ ಏನು ಪಾಠ ಮಾಡ್ತಾರೆ ಅದೇ ದಿನ ನೀವು ಏನು ಕಲಿತು ಮುಗಿಸ್ಕೊಳ್ಬೇಕಾಗತ್ತೆ. ಹೌದು, ಆದರೆ ಕೆಲವ್ರು ಏನು ಮಾಡ್ತಾರೆ, ಕರೆಂಟ್ ಚಾಪ್ಟ್ರನ್ನು ಮಾಡ್ತಿರ್ತಾರೆ ಸ್ವಲ್ಪ ಸ್ವಲ್ಪ, ಅದಲ್ಲದೆ ಬೇರೆ ಕೋಚಿಂಗಲ್ಲೂ ಬೇರೇನೋ ಹೇಳ್ಕೊಡ್ತಾರೆ. ಸೊ ಈ ರೀಸನ್ನಿಂದಾಗಿ ಕರೆಂಟ್ ಚಾಪ್ಟರ್ ಉಳ್ಕೊಂಡು ಅದೇ ಥರ ಸ್ವಲ್ಪ ಸ್ವಲ್ಪ ಉಳ್ಕೊಂಡು ಕೊನೆಗೆ ದೊಡ್ಡ ಬ್ಯಾಕ್ಲಾಗ್ ಆಗಿ ಕನ್ವರ್ಟ್ ಆಗುವಂಥದ್ದು. ಆದರೆ ನೀವು ಆ ದಿನದ ಪಾಠವನ್ನು ಅದೇ ದಿನ ಕರೆಕ್ಟಾಗಿ ಮುಗಿಸ್ಕೊಂಡ್ರೆ ಬ್ಯಾಕ್ಲಾಗ್ ಇರಲ್ಲ. ಹೌದು, ಅಂದರೆ ಏನೇ ಡಿಸ್ಟ್ರಾಕ್ಷನ್ ಬಂದರೂ ನಿಮ್ಮ ಏಮ್ ಆಗಿರಬೇಕು ಏನಂದರೆ ಇವತ್ತು ಏನು ಕಂಪ್ಲೀಟ್ ಆಗಿದೆ ಅದು ಮುಗಿಸ್ತೀನಿ ಅಂತ. ಸೊ ನೆಕ್ಸ್ಟ್ ಥಿಂಗ್ ಹೌ ಟು ಅವಾಯ್ಡ್ ದ ಬ್ಯಾಕ್ಲಾಗ್ ಇಸ್ ಗೋಯಿಂಗ್ ಟು ಬಿ ಲರ್ನ್ ಟು ಸೇ ನೋ ಆ್ಯಂಡ್ ಅವಾಯ್ಡ್ ಡಿಸ್ಟ್ರಾಕ್ಷನ್. ಈಗಷ್ಟೇ ಅಂದೆ ನಾನು, ಏನಾಗುತ್ತೆ ಅಂದರೆ ನಾರ್ಮಲ್ ಡೇಸ್ ಕ್ಲಾಸಸ್ ಎಲ್ಲ ನಡೀತಾ ಇರುವಾಗ ಫ್ರೆಂಡ್ಸ್ ಕರೀತಾರೆ, ಇವತ್ತು ಹೊರಗಡೆ ಹೋಗೋಣ, ಇವತ್ತು ಮೂವಿಗೆ ಹೋಗೋಣ ಅಂತೆಲ್ಲ ಹೋಗಿ ಪರವಾಗಿಲ್ಲ. ಆದರೆ ಇದೆಲ್ಲ ವೀಕೆಂಡಲ್ಲಿ ಇಟ್ಕೊಳ್ಳಿ. ವೀಕ್ ಡೇಸಲ್ಲಿ ಪಾಠ ಮಾತ್ರ ನಿಮ್ಮದು ಏಮ್ ಆಗಿರಬೇಕು. ಅಂದರೆ ಕಂಪ್ಲೀಟ್ ಮಾಡೋ ಏನು ಪಾಠ ಕಂಪ್ಲೀಟ್ ಮಾಡೋದು ನಿಮ್ಮ ಏಮ್ ಆಗಿರಬೇಕು. ಸೊ ಸೇ ಫಸ್ಟ್ ಆಫ್ ಆಲ್ ಲರ್ನ್ ಟು ಸೇ ನೋ. ಇಲ್ಲ ಆಗಲ್ಲ, ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಂತ ಯು ಶುಡ್ ಬಿ ಏಬಲ್ ಟು ಸೇ ನೋ ಆ್ಯಂಡ್ ಆಲ್ಸೋ ಅವಾಯ್ಡ್ ಡಿಸ್ಟ್ರಾಕ್ಷನ್. ಅಂದರೆ ಕೆಲವರು ಏನು ಹ್ಯಾಬಿಟ್ ಇರುತ್ತೆ ಅಂದರೆ ಗೇಮಿಂಗ್ ಅಥವಾ ಸೀರೀಸ್ ನೋಡುವಂಥದ್ದು ಅಂತ. ಹೌದು ಆಗುತ್ತೆ, ನೋಡಬೇಕು ಅಂತ ಆಗುತ್ತೆ. ಆದರೆ ಇದೆಲ್ಲ ನೀವು ರಜಾ ಟೈಮಲ್ಲಿ ಇಟ್ಕೊಳ್ಳಿ, ವೀಕೆಂಡಲ್ಲಿ ಇಟ್ಕೊಳ್ಳಿ, ಆದರೆ ವೀಕ್ ಡೇಸಲ್ಲಿ ಬೇಡ. ನೆಕ್ಸ್ಟ್, ಫಿಕ್ಸ್ ಅ ಡ್ಯೂ ಡೇಟ್. ಸರಿ, ಸ್ವಲ್ಪ ಬ್ಯಾಕ್ಲಾಗ್ ಆಗುತ್ತೆ, ಎಷ್ಟೇ ಟ್ರೈ ಮಾಡಿದ್ರು ಕೊನೆಗೆ ನಾವೆಲ್ಲರೂ ಮನುಷ್ಯರು ಅಲ್ವಾ. ಸೊ ಕೋಚಿಂಗ್ ಹಾಗೂ ನಾರ್ಮಲ್ ಕ್ಲಾಸಸ್ ಜೊತೆಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ಕೂಲ್ ಮತ್ತು ಕೋಚಿಂಗ್. ಸೊ ಈ ರೀಸನಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಬ್ಯಾಕ್ಲಾಗ್, ಒಂದು ಕೋಚಿಂಗ್ ಕ್ಲಾಸಿನ ಬ್ಯಾಕ್ಲಾಗೋ ಅಥವಾ ಸ್ಕೂಲ್ ಕಾಲೇಜಿನ ಬ್ಯಾಕ್ಲಾಗೋ ಸ್ವಲ್ಪ ಉಳಿಯುತ್ತೆ, ಸ್ವಲ್ಪ ಹೋಗುತ್ತೆ. ಸೊ ಆದ್ರೂ ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಫಿಕ್ಸ್ ಅ ಡ್ಯೂ ಡೇಟ್. ಡ್ಯೂ ಡೇಟ್ ಅಂದರೆ ಈಗ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋಕ್ಕೆ ಡ್ಯೂ ಡೇಟ್ ಇರುತ್ತೆ ಅಲ್ವಾ, ಅಂದರೆ ಈ ದಿನ ಲಾಸ್ಟ್ ಡೇ ಅಂತ. ಸೊ ಹಾಗೆ ನೀವು ಒಂದು ಡ್ಯೂ ಡೇಟನ್ನು ಮಾಡ್ಕೊಳ್ಳಿ. ಅಂದರೆ ನಾನು ಹೇಳೋ ಪ್ರಕಾರ ಫಾರ್ ಎಕ್ಸಾಂಪಲ್ ನೀವು ಒಂದು ವೀಕ್ ಫುಲ್ ನಿಮ್ಮದು ಪಾಠ ಆಗಿರುತ್ತೆ ಕೋಚಿಂಗ್ ಕ್ಲಾಸಲ್ಲೋ ಅಥವಾ ಸ್ಕೂಲಲ್ಲೋ ಕಾಲೇಜಲ್ಲೋ. ಸೊ ಅದನ್ನು ನೀವು ವೀಕೆಂಡ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳೋ ಏಮನ್ನು ಇಟ್ಕೊಳ್ಬೇಕು. ಸೊ ಇಮ್ಯಾಜಿನ್ ಮಂಡೇ ಟ್ಯೂಸ್ಡೇ ಈ ಥರ ಫುಲ್ ಡೇಸ್ ನಿಮ್ಮ ಕ್ಲಾಸಸ್ ಏನಿರುತ್ತೆ ಇದು ಫುಲ್ ವೀಕ್ ಇದು ನೀವು ಸಂಡೇ ಒಳಗಡೆ ಮುಗಿಸ್ಬಿಡಬೇಕು. ಓಕೆ, ಈ ಥರದ ಡ್ಯೂ ಡೇಟನ್ನು ನೀವು ನಿಮಗೇನೆ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೀವಿದೆ ತಿಳ್ಕೊಳ್ಳಿ, ಎಲ್ಲರೂ ಉಳ್ಕೊಂಡ್ರೆ ಅದು ನೆಕ್ಸ್ಟ್ ವೀಕಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಆಗ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ. ನೆಕ್ಸ್ಟ್, ಸರಿ ಬ್ಯಾಕ್ಲಾಗ್ ಆಯಿತು, ತುಂಬ ಚಾಪ್ಟರ್ಸೇ ಬ್ಯಾಕ್ಲಾಗ್ ಆಯಿತು, ಏನು ಮಾಡೋದು ಮ್ಯಾಮ್? ಏನೋ ಹತ್ತಿರದ ರಿಲೇಟಿವ್ನ ಮದುವೆ ಬಂತು, ಅಥವಾ ಎಲ್ಲೊಂದು ಕಡೆ ಎಮರ್ಜೆನ್ಸಿ ಆಗಿ ಹೋಗಲೇಬೇಕಾಯ್ತು, ಅಥವಾ ಹುಷಾರಿಲ್ಲ ಅಂತ ಆಯಿತು, ಹುಷಾರು ತಪ್ಪೋಯ್ತು. ಏನು ಮಾಡೋದು ಆ ಟೈಮಲ್ಲಿ? ಹೇಗೂ ಬ್ಯಾಕ್ಲಾಗ್ ಕ್ರಿಯೇಟ್ ಆಯಿತು. ಏನು ಮಾಡ್ಬೋದಂದರೆ ಯು ಹ್ಯಾವ್ ಅವರ್ ಒನ್ ಶಾರ್ಟ್ ವೀಡಿಯೋಸ್. ಹೌದು, ಸೊ ನಾವೆಲ್ಲ ಒನ್ ಶಾರ್ಟ್ ವೀಡಿಯೋ ಯಾಕೆ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ನಿಮ್ಮದು ಸಿಲೆಬಸ್ ಬೇಗ ಕಂಪ್ಲೀಟ್ ಆಗಲಿ ಅಂತ. ಅದೇ ಥರ ಬ್ಯಾಕ್ಲಾಗ್ ಆಗೋರಿಗೆ ಈ ಪ್ರೀಮಿಯರ್ ವೀಡಿಯೋಸ್ ಏನು ಹೇಳೋದು, ಈಗ ರೆಕಾರ್ಡೆಡ್ ವೀಡಿಯೋಸಿಂದಾಗಿ ನೀವು ಅದನ್ನು ಪುನಃ ಓದಬಹುದು. ಸೊ ಇದೊಂದು ಚಾಪ್ಟರ್ ನಾನು ಆಲ್ರೆಡಿ ಮಾಡಿದ್ದೀನಿ, ದ್ಯಾಟ್ ಈಸ್ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. 2.5 ಗಂಟೆಯ ಒನ್ ಶಾರ್ಟ್ ವೀಡಿಯೋ. 2.5 ಗಂಟೆಯಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ. ಸೊ ನೀವಿದ್ರನ್ನು 2x ವಾಚ್ ಮಾಡಿದ್ರೆ ಎಷ್ಟಾಯಿತು? 1 ಗಂಟೆ 15 ನಿಮಿಷದಲ್ಲಿ ಒಂದು ಚಾಪ್ಟರ್ ಆಯಿತು ಅಲ್ವಾ. ಸೊ ಕ್ವಿಕ್ ರಿವಿಷನ್ ಥರನೂ ಆಗುತ್ತೆ. ಇಫ್ ಯು ವುಡ್ ಹ್ಯಾವ್ ಆಲ್ರೆಡಿ ಸ್ಟಡೀಡ್ ದಿಸ್ ಆ್ಯಂಡ್ ರಿವಿಷನ್ ಮಾಡೋ ಬ್ಯಾಕ್ಲಾಗ್ ಉಳ್ಕೊಂಡು ಹೋದರೆ, ಸೊ ಯು ಕ್ಯಾನ್ ಯೂಸ್ ದಿಸ್ ಒನ್ ಶಾರ್ಟ್. ಅಥವಾ ಇಫ್ ಯು ಆರ್ ಸ್ಟಡಿಂಗ್ ಫಾರ್ ದ ನ್ಯೂ ಆ್ಯಸ್ ವೆಲ್, ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಬಿಕಾಸ್ ಒಂದು ಚಾಪ್ಟರನ್ನು ನಾನು 2.5 ಗಂಟೆಯಲ್ಲಿ ಮುಗಿಸಿದ್ದೀನಿ. ಸೊ ವಿಚ್ ಯು ಕ್ಯಾನ್ ವಾಚ್ ಇನ್ 1 hour 15 minutes. ಸೊ ಈ ಥರನೂ ಬ್ಯಾಕ್ಲಾಗನ್ನು ಕಂಪ್ಲೀಟ್ ಮಾಡ್ಬೋದು, ಎಲ್ಲಾದರೂ ಬ್ಯಾಕ್ಲಾಗ್ ಆಗಿದ್ದರೆ. ಓಕೆ, ನಾವು
ಡೋಂಟ್ ಬಿ ಇನ್ ಹರಿ. ಅಂದರೆ ಇದೆಲ್ಲ ನಾನು ಅವಾಯ್ಡ್ ಆದಮೇಲೆ ತಪ್ಪಿ ಎಲ್ಲಾದರೂ ಬ್ಯಾಕ್ಲಾಗ್ ಆಗಿದ್ರೆ ಹೇಳುವಂಥದ್ದು. ಓಕೆ, ಸೊ ಬ್ಯಾಕ್ಲಾಗ್ ಹೇಗೋ ಆಯಿತು, ಏನು ಮಾಡೋದು ಇನ್ನು ಅಂತ ತುಂಬ ಜನರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಏನು ಮಾಡ್ತಾರೆ ಮಕ್ಕಳು ಅಂದರೆ, ನಂಗೆ ಬ್ಯಾಕ್ಲಾಗ್ ಆಗಿದೆ ಅಂತ ಫಸ್ಟಿಗೆ ಪ್ಯಾನಿಕಲ್ಲಿ ಬಂದುಬಿಡ್ತಾರೆ. ಓಕೆ, ಭಯ ಪಡ್ಕೊಂಡು ಏನು ನಿದ್ದೆ ಕೆಡೋದು ಏನೇನೋ ಎಲ್ಲ ಮಾಡ್ತಾರೆ. ತುಂಬ ಏನು ಹೇಳೋದು, ಸ್ಟ್ರೆಸ್, ಕಡೆಗೆ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ಸು ಇರುತ್ತೆ ಅಲ್ವಾ. ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿ ಸೀರಿಯಸ್ ಆಗಿ ಸ್ಟಡೀಸ್ ಮಾಡೋ ಮಕ್ಳ ಬಗ್ಗೆ ಹೇಳ್ತಾ ಇದ್ದೀನಿ. ಬೇರೆ ಮಕ್ಕಳಿಗೆ ಅದು ಎಕ್ಸಾಮ್ 1 ವಾರದ ಮುಂಚೆ ಕಲ್ತ್ರೆ ಸಾಕು ಅಂತ ಆ್ಯಟಿಟ್ಯೂಡ್ನು ಇರುತ್ತೆ. ಓಕೆ, ಸೀರಿಯಸ್ ಮಕ್ಕಳಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಬ್ಯಾಕ್ಲಾಗ್ ಆಗೋದ್ರಿಂದ. ಸೊ ನನ್ನ ಸಜೆಷನ್ ಏನಂದರೆ, ಡೋಂಟ್ ಬಿ ಇನ್ ಹರಿ. ಓಕೆ, ಹೆದರ್ಕೊಳ್ಬೇಡಿ, ಭಯ ಪಡ್ಕೊಳ್ಬೇಡಿ. ಟೇಕ್ 1 ಚಾಪ್ಟರ್ ಎಟ್ ಅ ಟೈಮ್. ಅಂದರೆ ಒಂದ್ಸಲ ಒಂದು ಚಾಪ್ಟರ್ ಕಲಿತಾ ಇರುವಾಗ ಇನ್ನೊಂದು ಚಾಪ್ಟರ್ ಬಗ್ಗೆ ಯೋಚನೆ ಮಾಡೋದು, ಇನ್ನೊಂದು ಚಾಪ್ಟರ್ ವಿಡಿಯೋನು ಆನ್ ಮಾಡಿ ಕೂತ್ಕೊಳ್ಳೋದು, ಈ ಥರ ಎಲ್ಲ ಮಾಡಬೇಡಿ. ಟೇಕ್ 1 ಚಾಪ್ಟರ್, 1 ಸಬ್ಜೆಕ್ಟ್, ಕಂಪ್ಲೀಟ್ ಇಟ್. ಅದಾದಮೇಲೆ ನೆಕ್ಸ್ಟ್. ಓಕೆ, ಸಿಕ್ಕಾಪಟ್ಟೆ ಟೈಮ್ ಇದೆ ನಿಮ್ಮ ಎಕ್ಸಾಮ್ಸಿಗೆ. ಸಿಕ್ಕಾಪಟ್ಟೆ ಅಂದರೆ ಮಂತ್ಸ್ ತುಂಬ ಮಂತ್ಸ್ ಇದೆ ಅಲ್ವಾ. ಸೊ ಏನಿಲ್ಲ ಅಂದರೂ ನಿಮಗೊಂದು ಸ್ಯಾಟರ್ಡೆ ಸಂಡೇ ಸಿಗುತ್ತೆ. ವೀಕೆಂಡು ಅಥವಾ ನಾರ್ಮಲ್ ಹಾಲಿಡೇಸಲ್ಲಿ ನೀವು ಬ್ಯಾಕ್ಲಾಗನ್ನು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಭಯ ಪಡಬೇಕಾಗಿಲ್ಲ. ಸೊ ದಿಸ್ ಈಸ್ ಆಲ್ ಫಾರ್ ಟುಡೇ. ಐ ಹೋಪ್ ನಾನೇನೆಲ್ಲ ಸಜೆಷನ್ ಕೊಟ್ಟೆ ಅದು ಹೆಲ್ಪ್ಫುಲ್ ಅಂತ ತಿಳ್ಕೊಂಡಿದ್ದೀನಿ. ಸೊ ಲೆಟ್ಸ್ ಮೀಟ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್.